ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು. ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಿದೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು. ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಿದೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು. ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಿದೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು. ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಿದೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು. ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಿದೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ.
ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಿದೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಿದೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಎಸ್ಐಟಿ ಟೀಮ್ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಇನ್ನೊಂದು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹಿಡಿದುಕೊಂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿರುವಂತದ್ದು ನಾನು ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ ಅಥವಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಬೆಳ್ತಂಗಡಿಯ ಪೊಲೀಸ್ ಠಾಣೆ. ಇದು ಈಗ ಎಸ್ಐಟಿ ತಂಡ ಪ್ರಮುಖವಾಗಿ ಮುತುಕದಾರಿನ ಅಂದ್ರೆ ಏನು ಶವವನ್ನು ಹುಚ್ಚಿಟ್ಟಿದ್ದಾರೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಆದ ಬಳಿಕ ಯಾವುದೇ ಸ್ಥಳದಲ್ಲಾದರೂ ಈ ಒಂದು ಬೆಳ್ತಂಗಡಿ ಠಾಣೆಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಬಂದು ಇಲ್ಲೊಂದಿಷ್ಟು ವಿಚಾರಣೆಗಳನ್ನ ಮತ್ತೆ ತನಿಖೆಯನ್ನ ಮಾಡುವ ವ್ಯವಸ್ಥೆ ಇರುವಂತದ್ದು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಶವವನ್ನು ಹುಚ್ಚಿಟ್ಟಿದ್ದೀವಿ. ಅದರಲ್ಲೂ ಕೂಡ ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಅಂದ್ರೆ ಎರಡರಲ್ಲಿ ಯಾವ ಒಂದು ಜಾಗರು ಬರ್ಬೋದು. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಶವವನ್ನು ಹುಚ್ಚಿಟ್ಟಿದ್ರು ಆ ಒಂದು ಸ್ಥಳಗಳಿಗೆ ಭೇಟಿ ನೀಡುವ ವ್ಯವಸ್ಥೆ ಒಂದ್ ಕಡೆ ಆದ್ರೆ, ಬೆಳ್ತಂಗಡಿಗೆ ಬಂದ್ರೆ ಈ ಒಂದು ಠಾಣೆಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ತನಿಖೆಯನ್ನ ಮಾಡಲು ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು.